ಅಯ್ಯೋ ಆಗ್ಲೇ 12 ಗಂಟೆ ಆಗಿದೆ, ಇನ್ನೂ ಮಲ್ಕೊಂಡಿದಾರಾ? ಇವತ್ತು ಬಾಲ್ಕನಿ ಕೂಡ ಬಂದಿಲ್ವಲ್ಲ, ಏನಾಯ್ತು? ಬೆಲ್ ಹೊಡಿಲ್ಲ ಬೇಡ್ವಾ? ಬೆಲ್ ಮಾಡೇ ಬಿಡ್ತೀನಿ. ನೀನಾ? ಯಾಕ್ ಬಂದೆ? ಏನ್ ಕೆಲ್ಸ ನಿನಗೆ? ಮತ್ ಯಾಕೆ ಯಾವಾಗ್ಲೂ ಇಲ್ಲೇ ಓಡಾಡ್ತಿರ್ತೀಯ? ಒಂದೇ ಸಲ ಇಷ್ಟೊಂದು ಪ್ರಶ್ನೆನಾ? ನೀನ್ ಇವತ್ ಕಾಣ್ಲೇ ಇಲ್ಲ ಬಾಲ್ಕನಿನಲ್ಲಿ, ಅದಕ್ಕೆ ನಾನೇ ಖುದ್ದಾಗಿ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ನಿನ್ನ ನೋಡ್ತಾ ಇದ್ರೆ ಯಾಕೋ ಸ್ವಲ್ಪ ಹುಷಾರಿಲ್ಲ ಅಂತ ಅನ್ನಿಸ್ತಾ ಇದೆಯಲ್ಲ. ಸರಿ, ಈಗ ಬೇಗ ಹೇಳು, ಏನ್ ಕೆಲ್ಸ ಅಂತ. ನನ್ಗೆ ತಲೆ ಸಿಡಿತಾ ಇದೆ, ನಾನು ರೆಸ್ಟ್ ಮಾಡ್ಬೇಕು. ಇವತ್ತು ಮನೇಲಿ ಮೆಡಿಸನ್ ಇಲ್ಲ, ಹೋಗ್ ತಗೊಂಡ್ ಬರೋಷ್ಟು ಮನ್ಸು ಇಲ್ಲ. ಅಯ್ಯೋ, ಅದಕ್ಕೆ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ನಾನು ಇದೀನಲ್ಲ, ನಾನೇ ತಗೊಂಬಂದ್ಕೊಡ್ತೀನಿ ನಿನ್ಗೆ. ಆದ್ರೆ ನೀನಂತೂ ಅಪರಿಚಿತ, ನೀನ್ ಯಾಕೆ ನಂಗೆ ಹೆಲ್ಪ್ ಮಾಡ್ತೀಯಾ? ಅರೆ, ಪರಿಚಿತ ಆದ್ರೆ ಆಯ್ತು, ಆದ್ರೆ ಅದಕ್ ಮುಂಚೆ ನಿನ್ಗೆ ಮೆಡಿಸನ್ ತಂದ್ಕೊಡ್ತೀನಿ. ಸರಿ, ಹಾಗಾದ್ರೆ ಹೋಗು. ಬಾಗ್ಲು ಓಪನ್ನೇ ಇರುತ್ತೆ, ಸೀದಾ ಒಳಗ್ ಬಂದ್ಬಿಡು. ಸರಿ ಆಯ್ತು. ಈ ಮೆಡಿಸನ್ ತಗೊಳ್ಳಿ, ನಿಮ್ ತಲೆನೋವು ಪೂರ್ತಿ ವಾಸಿ ಆಗತ್ತೆ. ಜೊತೆನಲ್ಲಿ ಬಾಂಬ್ ಕೂಡ ಇದೆ. ರೋಣಕ್, ನನ್ಗಿರೋದು ತಲೆನೋವು, ಈ ಬಾಂಬ್ ಯಾಕೆ? ನೆನ್ನೆ ನೀನ್ ನಡೀತಾ ಇದ್ದಾಗ ನೀನು ಕುಣ್ತಾ ನಡೀತಾ ಇದ್ದಿದ್ದು ನಾನು ಗಮನಿಸ್ದೆ, ಅದಕ್ಕೆ ತಂದಿದ್ದೀನಿ. ಹಾ, ನೆನ್ನೆ ಸ್ವಲ್ಪ ಕಾಲ್ ನೋವು ಇತ್ತು. ರೋಣಕ್, ಅಪರಿಚಿತ ಆದ್ರೂ ನನಗೆ ಹೆಲ್ಪ್ ಮಾಡ್ತಾ ಇದ್ಯಾ? ಹಾಗೆ ಬಾಂಬು ಹಚ್ಬಿಡು. ಸರಿ ಆಯ್ತು, ನೀನ್ ಹೇಳ್ತಿದ್ಯಾ ಅಂದ್ರೆ ಬಾಂಬ್ ಕೂಡ ಹಚ್ತೀನಿ. ಅಲ್ಲಿ ನೋಡು. ಇಲ್ಲಲ್ಲ. ಹೇಗನ್ನಿಸ್ತಾ ಇದೆ? ತುಂಬಾ ಚೆನ್ನಾಗಿ ಅನಿಸ್ತಿದೆ. ಸರಿ, ಈಗ ಬಾಂಬ್ ಕೂಡ ಹಚ್ಚಾಗಿದೆ, ಟ್ಯಾಬ್ಲೆಟ್ ಕೂಡ ಕೊಟ್ಟಾಗಿದೆ. ಈಗ ನೀನು ರೆಸ್ಟ್ ತಗೋ, ನಾನಿನ್ನು ಹೊರಡ್ತೀನಿ. ಸರಿ ಆಯ್ತು, ಬಾಯ್. ಬಾಯ್. ಓ, ಬಾ ಬಾ. ನಿನ್ಗೋಸ್ಕರನೇ ಕಾಯ್ತಿದ್ದೆ. ಓ, ನನಗೋಸ್ಕರನಾ? ಆದ್ರೆ ಯಾಕೆ ಅಂತ ಹೇಳ್ತೀಯಾ? ಅಪರಿಚಿತ ಆಗಿದ್ದು ನೀ ನಂಗೆ ಇಷ್ಟೊಂದು ಸಹಾಯ ಮಾಡಿದ್ಯಾ? ಥ್ಯಾಂಕ್ ಯು ಹೇಳ್ಬೇಕಿತ್ತು. ಹಾಗೆ ನಿಂಗೇನ್ ಬೇಕು ಅಂತ ತಿಳ್ಕೋಬೇಕಾಗಿತ್ತು. ಅಂದಾಗೆ ನನ್ನ ಹೆಸರು ರೋನಕ್ ಅಂತ. ನಾನೊಬ್ಬ ಕೇಬಲ್ ಆಪರೇಟರ್. ನಿಮ್ಮ ಏರಿಯಾದಲ್ಲಿ ಎಷ್ಟು ಕೇಬಲ್ ಇದೆಯೋ ಅದೆಲ್ಲಾನು ನಾನೇ ಚೆಕ್ ಮಾಡ್ತೀನಿ, ನಾನೇ ನೋಡ್ಕೋತೀನಿ. ಕೇಬಲ್ ನೋಡ್ಕೊಳ್ತೀಯಾ, ಆದ್ರೆ ನಮ್ಮನೆ ಮುಂದೆ ನಿಂತ್ಕೊಂಡು ನನ್ನನ್ನೇ ನೋಡ್ತಾ ಇರ್ತೀಯ. ಅಯ್ಯೋ ಅಲ್ಲ ಮೇಡಮ್, ಹಾಗಲ್ಲ ಅದು. ನಾನ್ ನನ್ನ ಕೆಲಸ ಮಾಡಕ್ ಬರ್ತೀನಿ, ಕನೆಕ್ಷನ್ ಸರಿಯಾಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡಕ್ ಬರ್ತಾ ಇರ್ತೀನಿ. ಹಾಗೆ ಒಂದಿನ ನಿಮ್ಮನ್ನ ನೋಡ್ದೆ ನಾನು, ಅವತ್ತಿಂದ ನಾನು ನಿಮ್ ಫ್ಯಾನ್ ಆಗ್ಬಿಟ್ಟಿದೀನಿ. ಆದ್ರೆ ನನಗ್ ಬಾಯ್ ಫ್ರೆಂಡ್ ಇದ್ದಾನೆ, ಸರಿನಾ? ಇದ್ರೆ ಏನಾಯ್ತು ಮೇಡಮ್, ಈಗಿನ ಕಾಲದಲ್ಲಿ 2ನೇ ಬಾಯ್ ಫ್ರೆಂಡ್ ಇಟ್ಕೊಳ್ಳೋದೊಂದು ಟ್ರೆಂಡ್ ತಾನೆ. ಅಂದ್ಮೇಲೆ ನಾನು ಒಬ್ಬ ಇದ್ರೆ ಏನಾಗುತ್ತೆ? ನಾನು ಆ ಥರದೋಳಲ್ಲ. ಯೋಚನೆ ಮಾಡ್ಬೇಡಿ, ನಾನು ಆ ಥರ ಮಾಡ್ಬಿಡ್ತೀನಿ. ಏನ್ ಮಾತಾಡ್ತಿದ್ಯಾ ನೀನು? ಹೋಗಿಲ್ಲಿಂದ, ಹೋಗ ಆಚೆ. ಮೊದ್ಲು ಇದನ್ನೊಂದ್ಸಲ ನೋಡ್ಬಿಡು. ಏನದು? ನಾನವತ್ತು ಕನೆಕ್ಷನ್ ಸರಿ ಮಾಡಕ್ ಬಂದಾಗ ನೀವ್ ನೋಡಿದ್ರೆ ಅವತ್ತು ಬಾತ್ರೂಮ್ನಲ್ಲಿ ಸ್ನಾನ ಮಾಡ್ತಾ ಇದ್ರಿ. ಅದಕ್ಕೆ ನಿಮ್ ವಿಡಿಯೋ ಯಾಕೆ ಮಾಡಬಾರ್ದು ಅಂತ ಅವಾಗ ಅನ್ನಿಸ್ತು. ಮತ್ತೆ ಇದನ್ನ ವೆಬ್ಸೈಟ್ನಲ್ಲಿ ಒಳ್ಳೆ ರೇಟ್ಗೆ ಸೇಲ್ ಕೂಡ ಮಾಡ್ಬೋದು. ಆದ್ರೆ ಆ ಥರ ಸೇಲ್ ಮಾಡಕ್ ಮುಂಚೆ ನಿಮ್ಮ ಹತ್ರ ಒಂದ್ಸಲ ಮಾತಾಡೋಣ ಅಂತ ಬಂದೆ. ಆದ್ರೆ ಇದನ್ನ ಇಟ್ಕೊಂಡು ಮತ್ತೆ ಬ್ಲ್ಯಾಕ್ ಮೇಲ್ ಮಾಡಲ್ಲ ಅಂತ ಏನ್ ನಂಬಿಕೆ ನನಗೆ? ರಾನಕ್ ಒಂದೇ ರೆಸಿಪಿನ 2 ಸಲ ಟೇಸ್ಟ್ ಮಾಡಲ್ಲ, ಅರ್ಥ ಆಯ್ತಾ?
ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದೇ ಕಾರಣಕ್ಕ ನನ್ನ ಮದುವೆ ಮಾಡ್ಕೋಬೇಕು ಅಂತಿರೋದು. ಇವತ್ತೇ ಕೊನೆ, ಇನ್ಯಾವತ್ತೂ ಮುಖ ತೋರಿಸ್ಬೇಡ. ಕೊಡ ಇಲ್ಲಿ. ಏನಾಯ್ತು ಮಗ? ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ಯಾ? ಹೇಳೋ, ಏನಾಯ್ತು? ಮಗ ರೋನಕ್, ನಮ್ಮ ಹುಡುಗಿಯಿಂದ ತುಂಬಾ ತೊಂದರೆ ಆಗ್ತಿದೆ ಕಣ. ಅವಳು ಮದುವೆ ಮಾಡ್ಕೋ ಅಂತ ಜೀವ ತಿಂತಿದ್ದಾಳೆ. ನಿನಗೆ ಗೊತ್ತು ತಾನೆ, ನಮ್ಮ ಫ್ಯಾಮಿಲಿನಲ್ಲಿ ಮದುವೆ ಮಾಡ್ಕೊಳ್ಳೋದಿಕ್ಕೆ ಇಷ್ಟ ಇಲ್ಲ ಅವಳನ್ನ ಅಂತ. ಇಲ್ಲ ಅಂದ್ರೆ ಅಪ್ಪ ಪೂರ್ತಿ ಆಸ್ತಿನ ಅಕ್ಕನ ಹೆಸರು ಬರೀತಾರಂತೆ. ಸರಿ ಸರಿ, ನೀನು ಯೋಚನೆ ಮಾಡಬೇಡ. ನನ್ನ ಹತ್ರ ಒಂದು ಪ್ಲಾನ್ ಇದೆ. ಇದರಿಂದ ಹಾವು ಸಾಯತ್ತೆ, ಮತ್ತೆ ನಮ್ಮ ಕೋಲು ಮುರಿಯೋದಿಲ್ಲ. ನೀನೇನು ಯೋಚನೆ ಮಾಡಬೇಡುವೋ, ನಾನು ನಿನ್ನ ಜೊತೆಲಿದ್ದೀನಿ. ಈ ಥರ ಕುಡಿಯೋದನ್ನ ಮೊದಲು ನಿಲ್ಲಿಸು, ಅರ್ಥ ಆಯ್ತಾ? ತಲೆ ಕೆಡಿಸ್ಕೊಬೇಡ. ಈ ಮೆಡಿಸನ್ ತಗೋ, ಇದರಿಂದ ನಿನ್ನ ತಲೆನೋವು ಪೂರ್ತಿ ವಾಸಿ ಆಗುತ್ತೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾನು ಮದುವೆ ಆಗ್ಬೇಕು ಅಂತಿದ್ದು ಇದಕ್ಕೆ ಅಲ್ವಾ? ಇವತ್ತೇ ಕೊನೆ, ಇನ್ಯಾವತ್ತೂ ಮುಖ ತೋರಿಸ್ಬೇಡ.